Hello aspirants, welcome to India for IAS Current Affairs series. This is Manjunath Mudol. Topic of this video is Imperial Cholas. ಈ ವಿಡಿಯೋದಲ್ಲಿ ನಾವು ಚೋಳ ಡೈನಾಸ್ಟಿ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಏನಕ್ಕೆ ಚೋಳ ಡೈನಾಸ್ಟಿ ರೀಸೆಂಟಾಗಿ ನ್ಯೂಸಲ್ಲಿ ಇರುತ್ತೆ, ಚೋಳ ಡೈನಾಸ್ಟಿ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆನ್ಸ್ ಇದೆ, ಸೊ ಅದನ್ನು ನಾವು ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೀವಿ. ಚೋಳ ಡೈನಾಸ್ಟಿ, ಚೋಳಾಸ್ ಚಾಪ್ಟರ್ ಆರ್ ಚೋಳ ಇಂಪೀರಿಯಲ್ ಚೋಳಾಸ್. This topic, it is very important for both prelims and mains. So ನೀವು previous year UPSC prelims and mains questions ತೆಗೆದ್ರೆ, so you will get repeated questions on Chola dynasty, its governance, art and architecture, either it in prelims or mains. ಸೊ ಹೀಗೆ ಪ್ಲಿಮ್ಸ್ ಮತ್ತು ಮೇನ್ಸ್ ಎರಡೂದರಲ್ಲೂ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಆ ಪರ್ಸ್ಪೆಕ್ಟಿವ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ ಚೋಳ ಡೈನಾಸ್ಟಿ ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಪ್ರೈಮ್ ಮಿನಿಸ್ಟರ್ ಅನೌನ್ಸಸ್ ದ್ಯಾಟ್ the central government will erect the statues of Chola emperors Rajaraja Chola and Rajendra Chola. ಸೊ ಏನು ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟು ತಮಿಳ್ನಾಡಲ್ಲಿ ಇಬ್ಬರು ಫೇಮಸ್ ಎಂಪರರ್ಸ್ ಏನಿದ್ದಾರೆ ಚೋಳ ಡೈನಾಸ್ಟಿದು, ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಅವರ ಸ್ಟ್ಯಾಚ್ಯೂಸ್, ಪ್ರತಿಮೆಗಳನ್ನು ತಮಿಳ್ನಾಡಲ್ಲಿ ಎರೆಕ್ಟ್ ಮಾಡ್ತೀವಿ, ಪ್ರತಿಮೆಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ ಮೋದಿ ಹೇಳ್ತಾರೆ. ಸೊ ಈ ವಿಷಯಕ್ಕೋಸ್ಕರ ಏನು ಚೋಳ ಡೈನಾಸ್ಟಿ ಇವಾಗ ನ್ಯೂಸಲ್ಲಿದೆ. ಸೊ ಇವಾಗ ಚೋಳ ಡೈನಾಸ್ಟಿ ನ್ಯೂಸಲ್ಲಿ ಇದೆ ಅಂತ ಅಂದರೆ ಡೆಫಿನೆಟ್ ಆಗಿ ಮುಂದೆ ಬರುವ ಎಲ್ಲ ಎಕ್ಸಾಮ್ಸಲ್ಲೂ ಚೋಳ ಡೈನಾಸ್ಟಿ ಮೇಲೆ ಪ್ರಿಲಿಮ್ಸ್ ಆರ್ ಮೇನ್ಸ್ ಎರಡೂದರಲ್ಲೂ ಕ್ವಶನ್ ಬರೋ ಸಾಧ್ಯತೆಗಳು ಜಾಸ್ತಿ ಇವೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಒರಿಜಿನ್ ಆ್ಯಂಡ್ ಅರ್ಲಿ ಹಿಸ್ಟ್ರಿ ಆಫ್ ಚೋಳ ಡೈನಾಸ್ಟಿ. ಚೋಳ ಡೈನಾಸ್ಟಿ ಬಗ್ಗೆ ಇವಾಗ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಚೋಳ ಡೈನಾಸ್ಟಿ ಇಟ್ ಈಸ್ ಒನ್ ಆಫ್ ದಿ ಲಾಂಗೆಸ್ಟ್ ರೂಲಿಂಗ್ ಆ್ಯಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಡೈನಾಸ್ಟೀಸ್ ಇನ್ ಸೌತ್ ಇಂಡಿಯನ್ ಹಿಸ್ಟ್ರಿ. ಸೊ ಈಗ ನಾವು ದಕ್ಷಿಣ ಭಾರತದ ಹಿಸ್ಟ್ರಿಯನ್ನು ತಗೊಂಡಾಗ ತುಂಬ ದೀರ್ಘವಾಗಿ ರೂಲ್ ಮಾಡಿರ್ತಕ್ಕಂಥ ಮತ್ತು ತುಂಬ ಇನ್ಫ್ಲೂಯೆನ್ಷಿಯಲ್ ಇರತಕ್ಕಂಥ ಡೈನಾಸ್ಟೀಸಲ್ಲಿ ಚೋಳ ಡೈನಾಸ್ಟಿ ಕೂಡ ಒಂದು. ಇಟ್ ಈಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ, ಮ್ಯಾರಿಟೈಮ್ ಪವರ್, ಆರ್ಟ್, ಆರ್ಕಿಟೆಕ್ಚರ್ ಆ್ಯಂಡ್ ಕಲ್ಚರಲ್ ಕಾಂಟ್ರಿಬ್ಯೂಷನ್. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಚೋಳ ಡೈನಾಸ್ಟಿ ತುಂಬ ಹೆಸರುವಾಸಿಯಾಗಿರುತ್ತೆ. ಸೊ ಇವಾಗ ಚೋಳ ಡೈನಾಸ್ಟಿಯ ಒರಿಜಿನ್ ಆ್ಯಂಡ್ ಹಿಸ್ಟ್ರಿ ನಾವು ನೋಡೋದಾದರೆ, ಸೊ ದ ಚೋಳಾಸ್ ವೇರ್ ಫಸ್ಟ್ ಮೆನ್ಷನ್ಡ್ ಇನ್ ಅಶೋಕಾಸ್ ಎಡಿಕ್ಟ್ಸ್ ಆ್ಯಸ್ ಒನ್ ಆಫ್ ದ ಸದರ್ನ್ ಕಿಂಗ್ಡಮ್. ಸೊ ಅಶೋಕನ್ ಪೀರಿಯಡಲ್ಲಿ ಅಶೋಕನ್ ಎಡಿಕ್ಟ್ಸ್ ಇರುತ್ತೆ, ಮೈನರ್ ಎಡಿಕ್ಟ್ಸ್ ಮತ್ತು ಮೇಜರ್ ಎಡಿಕ್ಟ್ಸ್ ಅಂತ ಏನು ಸ್ಟಡಿ ಮಾಡ್ತೀವಿ. ಸೊ ಆ ಎಡಿಕ್ಟ್ಸಲ್ಲಿ ಒನ್ ಆಫ್ ದ ಎಡಿಕ್ಟ್ಸಲ್ಲಿ ಚೋಳ ಡೈನೆಸ್ಟಿ ಮೆನ್ಷನ್ ಆಗಿರುತ್ತೆ. ಸೊ ಇದರ ಅರ್ಥ ಏನಂತಂದರೆ, ಚೋಳ ಡೈನೆಸ್ಟಿ ವಾಸ್ ಎಕ್ಸಿಸ್ಟೆಡ್ ಆ್ಯಸ್ ಬ್ಯಾಕ್ ಆ್ಯಸ್ 3rd century BCE. ಸೊ ಇದರೊಂದಿಗೆ ಸಂಗಮ ಲಿಟ್ರೇಚರ್ ಏನಿದೆ, ತಮಿಳ್ ಸಂಗಮ ಲಿಟ್ರೇಚರ್. ಸೊ ಇನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ Sangama literature. So what is the period of Sangama literature? So the period of Sangama literature is 300 BC to 300 CE. So ಈ ಪೀರಿಯಡ್ ಅಲ್ಲಿ ಕೂಡ ಏನಿರುತ್ತೆ ಚೋಳ ಡೈನಾಸ್ಟಿ ಬಗ್ಗೆ. The Sangama literature also provides details about the early Chola kings like Karikala Chola. ಸೊ ಕರಿಕಾಳ ಚೋಳ ಅಂತ ನೀವು ಕೇಳಿರ್ತೀರಾ. ಸೊ ಕರಿಕಾಳ ಚೋಳ, ಸೊ ಇವರ ಆಡಳಿತದ ಬಗ್ಗೆ ಸಂಗಮ ಲಿಟ್ರೇಚರಲ್ಲಿ ಮೆನ್ಷನ್ ಆಗಿದೆ. ಅದರೊಂದಿಗೆ ಫೇಮಸ್ ಗ್ರ್ಯಾಂಡ್ ಅನಿಕಟ್ ಡ್ಯಾಮ್ ಏನಿದೆ ಕಾವೇರಿ ರಿವರ್ ಮೇಲೆ, ಸೊ ದಿಸ್ ವಾಸ್ ಬಿಲ್ಟ್ ಡ್ಯೂರಿಂಗ್ ಕರಿಕಾಳ ಚೋಳ. ಗ್ರ್ಯಾಂಡ್ ಅನಿಕಟ್ ಆನ್ ಕಾವೇರಿ ರಿವರ್. ಸೊ ಈ ಅರ್ಲಿ ಚೋಳಾಸ್ ಏನಾಗುತ್ತೆ, ಇವ್ರದ್ದು ಡೈನಾಸ್ಟಿ ಡಿಕ್ಲೈನ್ ಆಗುತ್ತೆ. ಅದನ್ನು ರಿವೈವ್ ಯಾರು ಮಾಡ್ತಾರೆ ಅಂತಂದರೆ ವಿಜಯಾಲ ಚೋಳ ಅಂತ. ವಿಜಯಾಲಯ ಚೋಳ ಅನ್ನೋ ಎಂಪರರ್ ಏನು ಮಾಡ್ತಾರೆ, 9th centuryನಲ್ಲಿ 9ನೇ ಸೆಂಚುರಿನಲ್ಲಿ ಈ ಚೋಳ ಡೈನಾಸ್ಟಿನ ರಿವೈವ್ ಮಾಡ್ತಾರೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಮೇಜರ್ ರೂಲರ್ಸ್ ಆಫ್ ದಿ ಇಂಪೀರಿಯಲ್ ಚೋಳ ಡೈನಾಸ್ಟಿ. ಇಂಪೀರಿಯಲ್ ಚೋಳ ಡೈನಾಸ್ಟಿಯ ಮೇಜರ್ ರೂಲರ್ಸ್ನ ನಾವು ನೋಡೋದಾದರೆ, ದ ಫಸ್ಟ್ ರೂಲರ್ ಈಸ್ ವಿಜಯಾಲಯ ಚೋಳ. ಸೊ ಈ ವಿಜಯಾಲಯ ಚೋಳ ಏನು ಮಾಡ್ತಾರೆ, ಮಿಡಿವಲ್ ಚೋಳ ಡೈನಾಸ್ಟಿ. ಸೊ ಈ ಮಿಡಿವಲ್ ಪೀರಿಯಡಲ್ಲಿ ಚೋಳ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ರಿವೈವ್ ಮಾಡ್ತಾರೆ. ಸೊ ಇವ್ರ ಕ್ಯಾಪಿಟಲ್ ಯಾವುದು ಇರುತ್ತೆ ಅಂದರೆ ತಂಜಾವೂರು ಇರುತ್ತೆ. ಸೊ ಇದಾದಮೇಲೆ ಆದಿತ್ಯ ಒನ್ ಎಂಬ ಎಂಪರರ್, ಚೋಳ ಎಂಪರರು, ಹಿ ಈಸ್ ಆಲ್ಸೋ ಫೇಮಸ್. ಹಿ ಈಸ್ ಫೇಮಸ್ ಬಿಕಾಸ್ ಹಿ ಡಿಫೀಟ್ಸ್ ದಿ ಪಲ್ಲವಾಸ್ ಆ್ಯಂಡ್ ಹಿ ಎಕ್ಸ್ಪ್ಯಾಂಡ್ಸ್ ದಿ ಚೋಳ ಟೆರಿಟರಿ. ಸೊ ಪಲ್ಲವರನ್ನು ಸೋಲಿಸೋದ್ರ ಮುಖಾಂತರ ಏನು ಮಾಡ್ತಾರೆ, ಚೋಳ ಟೆರಿಟರಿನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಇದಾದಮೇಲೆ ಬರ್ತಕ್ಕಂಥವರು ಪಾರಾಂತಕ ಒನ್. ಸೊ ಈ ಪಾರಾಂತಕನ ಬಗ್ಗೆ ಹೇಳೋದಾದರೆ, ಪಾರಾಂತಕನಿಗೆ ಒಂದು ಟೈಟಲ್ ಕೊಟ್ಟಿರ್ತಾರೆ, ಬಿರುದನ್ನು ಕೊಟ್ಟಿರ್ತಾರೆ. ಅದೇನಂತಂದರೆ ಮಧುರೈಂ ಎಲಮುಂ ಕೊಂಡ ಪಾರಾಂತಕ, ಅಂದರೆ ಕಾಂಕರ್ ಆಫ್ ಮಧುರೈ ಆ್ಯಂಡ್ ಶ್ರೀಲಂಕಾ ಅಂತ ಅರ್ಥ. ಸೊ ಈ ಪಾರಾಂತಕ ಏನು ಮಾಡ್ತಾನೆ, ಇವನು ರಾಷ್ಟ್ರಕೂಟರೊಂದಿಗೆ ಸೆಣಸಾಡಿ ಸೋಲ್ತಾನೆ. He was defeated by Rashtrakutas
ಇನ್ ದ ಬ್ಯಾಟಲ್ ಆಫ್ ತಕ್ಕೋಲಂ. ಸೊ ಬ್ಯಾಟಲ್ ಆಫ್ ತಕ್ಕೋಲಂ ಅಂತ ಏನಿರುತ್ತೆ, ತಕ್ಕೋಲಂ ಎಂಬ ಬ್ಯಾಟ್ಲಲ್ಲಿ 949 CE ರಾಷ್ಟ್ರಕೂಟರಿಂದ ಪಾರಂತಕವನ್ನು ಸೋಲಲ್ಪಡುತ್ತಾನೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಇಸ್ ರಾಜರಾಜ ಒನ್, ದ ಗ್ರೇಟ್ ಚೋಳ ಅಂತಾನೂ ಕೂಡ ಕರೀತಾರೆ. ಸೊ ಹೀಸ್ ಪೀರಿಯಡ್ ವಾಸ್ 985 to 1014 CE. ಸೊ ಹಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಚೋಳ ರೂಲರ್ಸ್. ಈ ರಾಜರಾಜ ಒನ್ ಚೋಳನ ಮಿಲಿಟರಿ ಕಾಂಕೆಸ್ಟ್ ನಾವು ನೋಡೋದಾದರೆ, ಸೊ ಹಿ ಡಿಫೀಟೆಡ್ ಚೇರಾಸ್, ಪಾಂಡ್ಯಾಸ್ ಆ್ಯಂಡ್ ಚಾಲುಕ್ಯಾಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಚೇರರನ್ನು, ಪಾಂಡ್ಯರನ್ನು ಮತ್ತು ಚಾಲುಕ್ಯರನ್ನು ಈ ರಾಜರಾಜ ಚೋಳ ಏನು ಮಾಡ್ತಾನೆ, ಸೋಲಿಸ್ತಾನೆ. ಹಿ ಕಾಂಕರ್ಸ್ ದಿ ನಾರ್ದರ್ನ್ ಶ್ರೀಲಂಕಾ ಆ್ಯಂಡ್ ಮಾಲ್ಡೀವ್ಸ್. ಶ್ರೀಲಂಕಾ ಏನಿದೆ, ಈ ಶ್ರೀಲಂಕಾವನ್ನು ಮತ್ತು ಈ ಮಾಲ್ಡೀವ್ಸ್ ಏನಿದೆ, ಸೊ ಈ ನಾರ್ದರ್ನ್ ಶ್ರೀಲಂಕಾ ಮತ್ತು ಮಾಲ್ಡೀವ್ಸನ್ನು ಏನು ಮಾಡ್ತಾನೆ, ವಶಪಡಿಸ್ಕೊಳ್ತಾನೆ. ದೆನ್ ಹೀಸ್ ನ್ಯಾವಲ್ ಎಕ್ಸ್ಪೆಡಿಷನ್ ಟು ಮಲಬಾರ್ ಕೋಸ್ಟ್ ಆ್ಯಂಡ್ ಶ್ರೀವಿಜಯ ಎಂಪೈರ್. ಸೊ ಇದು ರಾಜರಾಜ ಚೋಳ ಏನು ಮಾಡ್ತಾನೆ ಅಂತಂದರೆ, ಸೊ ತನ್ನ ನೇವಿ ಏನಿರುತ್ತೆ ಆ ನೇವಿನ ಮಲಬಾರ್ ಕೋಸ್ಟ್ಗೂ ಕೂಡ ಕಳಿಸ್ತಾನೆ, ಮಲಬಾರ್ ಕೋಸ್ಟನ್ನು ಕೂಡ ಗೆಲ್ತಾನೆ. ಜೊತೆಗೆ ಈ ಇಂಡೋನೇಷ್ಯಾದಲ್ಲಿರ್ತಕ್ಕಂಥ ಶ್ರೀವಿಜಯ ಎಂಪೈರ್ಗೂ ಕೂಡ ರಾಜರಾಜ ಚೋಳ ಏನು ಮಾಡ್ತಾನೆ ಅಂತಂದರೆ ತನ್ನ ನೇವಿಯನ್ನು ಕಳಿಸಿ ಶ್ರೀವಿಜಯ ಎಂಪೈರ್ ಮೇಲೆ ಕೂಡ ಅಟ್ಯಾಕ್ ಮಾಡಿರ್ತಾನೆ. ಸೊ ಈ ರಾಜರಾಜ ಚೋಳ ಏನು ಮಾಡ್ತಾನೆ ಅಂದರೆ ಬೃಹದೇಶ್ವರ ಟೆಂಪಲ್, ತಂಜಾವೂರಲ್ಲಿರ್ತಕ್ಕಂಥ ಬೃಹದೇಶ್ವರ ಟೆಂಪಲನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ತಾನೆ. ಜೊತೆಗೆ he introduces land surveys and different revenue administration, efficient revenue administration. ಲ್ಯಾಂಡ್ ಸರ್ವೆ ಮಾಡೋದು ಮತ್ತು ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಲ್ಯಾಂಡ್ ಸರ್ವೆ ಮಾಡೋದನ್ನು ರಾಜರಾಜ ಒನ್ ಚೋಳ ಏನು ಮಾಡ್ತಾನೆ, ಸೊ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಸೊ ದೀಸ್ ಆರ್ ದ ಹಿಸ್ ಅಚೀವ್ಮೆಂಟ್ಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಇಸ್ ರಾಜೇಂದ್ರ ಒನ್. ಸೊ ಹಿ ವಾಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಎಂಪರರ್ ಆಫ್ ದಿ ಚೋಳ ಡೈನಾಸ್ಟಿ. ಸೊ ಇವ್ರ ಪೀರಿಯಡಲ್ಲಿ ಏನಾಗುತ್ತೆ ಅಂತಂದರೆ ಚೋಳ ಪವರ್ ಪೀಕಿಗೆ ರೀಚ್ ಆಗಿರುತ್ತೆ. ಇದಾದಮೇಲೆ ಡಿಕ್ಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಮಿಂಗ್ ಟು ದಿ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ ರಾಜೇಂದ್ರ ಒನ್ ಚೋಳ. ಸೊ ರಾಜೇಂದ್ರ ಒನ್ನ ಮೇಜರ್ ಕಾಂಟ್ರಿಬ್ಯೂಷನ್ ನಾವು ನೋಡೋದಾದರೆ, ಹಿ ಟುಕ್ ದ ಟೈಟಲ್ ಗಂಗೈಕೊಂಡ ಚೋಳ ಅಂತಂದರೆ, ಸೊ ತನ್ನ ಎಂಪೈರ್ನ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಅಟ್ಯಾಕ್ ಮಾಡ್ತಾ ಏನು ಮಾಡ್ತಾನೆ, ನಾರ್ದರ್ನ್ ರೀಜನಲ್ಲಿ ಏನು ಜಾಂಜೆಟಿಕ್ ಪ್ಲೇನ್ಸ್ ಇದೆ, ಗಂಗಾ ನದಿಯ ಬಯಲಿದೆ, ಅಲ್ಲಿರ್ತಕ್ಕಂಥ ರಾಜರನ್ನು, ಎಸ್ಪೆಷಲಿ ಮಹಿಪಾಲ, ಬೆಂಗಾಳದ ಮಹಿಪಾಲ ಎಂಬ ರಾಜನನ್ನು ಸೋಲಿಸೋದ್ರ ಮುಖಾಂತರ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ರಾಜೇಂದ್ರ ಚೋಳ ತಗೊಳ್ತಾನೆ. ಸೊ ಇದಾದಮೇಲೆ ಹಿ ಬಿಲ್ಟ್ ಗಂಗೈಕೊಂಡ ಚೋಳಪುರಂ ಆ್ಯಸ್ ಎ ನ್ಯೂ ಕ್ಯಾಪಿಟಲ್. ಸೊ ಇವಾಗ ಗಂಗಾ ನದಿಯ ಬಯಲನ್ನು ಜಯಶಾಲಿ ಗೆದ್ದ ಮೇಲೆ ಏನು ಮಾಡ್ತಾನೆ, ಗಂಗೈಕೊಂಡ ಚೋಳಪುರಂ, ಅದರ ನೆನಪಿಗಾಗಿ ಗಂಗೈಕೊಂಡ ಚೋಳಪುರಂ ಎಂಬ ನ್ಯೂ ಕ್ಯಾಪಿಟಲ್ ಸಿಟಿಯನ್ನು ಸ್ಥಾಪನೆ ಮಾಡ್ತಾನೆ, ಕನ್ಸ್ಟ್ರಕ್ಷನ್ ಮಾಡಿಸ್ತಾನೆ. ಸೊ ಅದಾದಮೇಲೆ ಈ ರಾಜೇಂದ್ರ ಚೋಳ ಏನು ಮಾಡಿರ್ತಾನೆ ಅಂತಂದರೆ, ಸೊ ಈ ನೇವಿ ಅಟ್ಯಾಕ್ಸ್, ಶ್ರೀವಿಜಯ ಎಂಪೈರ್, ಈ ಸುಮಾತ್ರ ಮತ್ತು ಮಲೇಷ್ಯಾ ರೀಜನಲ್ಲಿ, ಇಂಡೋನೇಷ್ಯಾ ರೀಜನಲ್ಲಿ ಇರ್ತಕ್ಕಂತಹ ಈ ಶ್ರೀವಿಜಯ ಎಂಪೈರ್ಗೆ ಏನು ಮಾಡ್ತಾನೆ, ನೇವಲ್ ಅಟ್ಯಾಕ್ನ ಮಾಡ್ತಾನೆ. ಅದೇ ರೀತಿ ಬೆಂಗಾಲ್ ರೀಜನ್ ಮೇಲೂ ಕೂಡ ಏನು ಮಾಡ್ತಾನೆ, ನೇವಲ್ ಅಟ್ಯಾಕ್ನ ಮಾಡ್ತಾನೆ. ಸೊ ಹಿ ಡಿಫೀಟ್ಸ್ ದಿ ಪಾಲ ಡೈನಾಸ್ಟಿ. ಸೊ ಪಾಲ ಡೈನಾಸ್ಟಿಯ ಮಹಿಪಾಲ ಒನ್ ಎಂಬ ರಾಜನನ್ನು ಸೋಲಿಸ್ತಾನೆ. ಸೊ ದೀಸ್ ಆರ್ ದ ನೋಟೇಬಲ್ ಅಚೀವ್ಮೆಂಟ್ಸ್ ಆಫ್ ರಾಜೇಂದ್ರ ಒನ್. ಸೊ ಈ ಮ್ಯಾಪಲ್ಲಿ ನಾವು ಚೋಳ ಡೈನಾಸ್ಟಿ, ಸೊ ಟೆರಿಟರಿ ಎಷ್ಟಿದೆ, ಚೋಳ ಟೆರಿಟರಿ ನೋಡೋದಾದರೆ, ದಿಸ್ ಈಸ್ ಆಲ್ ಚೋಳ ಟೆರಿಟರಿ. ಸೊ ಇಲ್ಲೇನಿದೆ, ಸೊ ಇದೆಲ್ಲ ಚೋಳ ಟೆರಿಟರಿ ಆಗಿರುತ್ತೆ. ಸೊ ಚೋಳ ಡೈನಾಸ್ಟಿಯ, ಚೋಳ ಎಂಪರರ್ ಇನ್ಫ್ಲೂಯೆನ್ಸ್ ನಾವು ನೋಡೋದಾದರೆ, ಇನ್ಫ್ಲೂಯೆನ್ಸ್ ಅವರೆಲ್ಲ ಇಲ್ಲಿವರೆಗೂ ಅಟ್ಯಾಕ್ ಮಾಡಿರ್ತಾರೆ. ಸೊ ಅಲ್ಲೆಲ್ಲ ಏನಿರುತ್ತೆ, ಅವ್ರದ್ದು ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ದೇ ಹ್ಯಾವ್ ಅ ಸಬ್ಸ್ಟ್ಯಾನ್ಷಿಯಲ್ ಇನ್ಫ್ಲೂಯೆನ್ಸ್ ಓವರ್ ಆಲ್ ದೀಸ್ ರೀಜನ್ಸ್. ಇನ್ನು ಅವರ ಟ್ರೇಡ್ ರೂಟ್ ನಾವು ನೋಡೋದಾದರೆ, ಸೊ ಈ ರೀತಿ ತಮಿಳ್ನಾಡಿಂದ, ಸೊ ಸ್ಟ್ರೇಟ್ ಆಫ್ ಮಲಕ್ಕಾ ಮುಖಾಂತರ ಟಿಲ್ ಚೀನಾ, ದೇ ಹ್ಯಾವ್ ಅ ಟ್ರೇಡ್ ಲಿಂಕ್ಸ್. ಕಮಿಂಗ್ ಟು ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಚೋಳ ಎಂಪೈರ್. ಚೋಳ ಎಂಪೈರ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಹೋದರೆ, ಸೊ ದೇ ಹ್ಯಾವ್ ಅ ಹೈಲಿ ಸೆಂಟ್ರಲೈಸ್ಡ್ ಆ್ಯಂಡ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ, ಸೆಂಟ್ರಲೈಸ್ಡ್ ಇರುತ್ತೆ ಮತ್ತು ತುಂಬ ಎಫಿಷಿಯೆಂಟ್ ಆಗಿರುತ್ತೆ. ಸೊ ಈ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್, ಸೆಂಟ್ರಲ್ ಗೌರ್ಮೆಂಟ್ ಏನಿರುತ್ತೆ ಅಂತ ನೋಡೋದಾದರೆ, ಸೆಂಟ್ರಲಲ್ಲಿ ಸೊ ಈ ಡಿವೈನ್ ಕಿಂಗ್ಶಿಪ್ ಅಂತ ಏನು ಕರಿತೀವಿ, ಸೊ ಆ ಕನ್ಸೆಪ್ಟ್ ಮೇಲೆ ರೂಲ್ ಮಾಡ್ತಿರ್ತಾರೆ. ಸೊ ಇಟ್ ಈಸ್ ಅ ಮೊನಾರ್ಕಿ ಅಂತಂದರೆ ಇಟ್ ಈಸ್ ರೂಲ್ಡ್ ಬೈ ಕಿಂಗ್ಸ್ ಆರ್ ಎಂಪರರ್ಸ್. ಕಿಂಗ್ ಮತ್ತು ಕಿಂಗ್ ಎಂಪರರ್ ಏನಿರ್ತಾನೆ, ಇವನಿಗೆ ಅಡ್ವೈಸ್ ಮಾಡಲಿಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಏನಂತ ಕರೀತಾರೆ ಅಂದರೆ ಪೆರುಂದರಂ ಅಂತ ಕರೀತಾರೆ. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆಗೆ ಕೆಲವೊಂದಿಷ್ಟು ಆಫಿಷಿಯಲ್ಸ್ ಇರ್ತಾರೆ. ಸೊ ಇವರೆಲ್ಲ ಡೀಟೇಲ್ಸು, ಈ ಚೋಳ ಅಡ್ಮಿನಿಸ್ಟ್ರೇಷನ್ ಡೀಟೇಲ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ, ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ಸೊ ಈ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನಲ್ಲಿ ಚೋಳ ಗೌರ್ಮೆಂಟ್ ಯಾವ ರೀತಿ ಇರುತ್ತೆ, ಸೊ ಮತ್ತು ಯಾವ ರೀತಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರುತ್ತೆ, ಅದಕ್ಕೆ ಪೆರುಂದರಂ ಅಂತ ಕರಿತಿರ್ತಾರೆ, ಅಫಿಷಿಯಲ್ಸ್ ಯಾರು ಇರ್ತಾರೆ, ಸೊ ಆಮೇಲೆ ಲೋಕಲ್ ಲೆವೆಲಲ್ಲಿ ಎಲೆಕ್ಷನ್ಸ್ ಯಾವ ರೀತಿ ನಡೀತಿರುತ್ತೆ, ಸೊ ಇದೆಲ್ಲದರ ಬಗ್ಗೆನೂ ಉಲ್ಲೇಖ ಇರುತ್ತೆ. ಸೊ ಆ ಇನ್ಸ್ಕ್ರಿಪ್ಷನ್ ಯಾವುದವರು ಅಂದರೆ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್.
So name of that inscription is Uttara Merur. So this is the inscription name. So coming to local self-government. So this was the unique feature at that time. ಸೊ ಆ ಕಾಲದಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇರ್ತಕ್ಕಂಥದ್ದು ಚೋಳ ಡೈನೆಸ್ಟಿನಲ್ಲಿ. ಸೊ ಇಲ್ಲಿ ಏನಿರುತ್ತೆ ಅಂತಂದರೆ ವಿಲೇಜ್ ಅಸೆಂಬ್ಲಿ, ಸಭಾ ಮತ್ತು ಊರ್ಸ್ ಅಂತ ಇರುತ್ತೆ. ಸೊ ದೇ ಆರ್ ಫಾರ್ ಟು ಮ್ಯಾನೇಜ್ ದಿ ಲೋಕಲ್ ಅಫೇರ್ಸ್. ಅದರ ಜೊತೆಗೆ ವೈರಮ್ಸ್ ಅಂತ ಇರುತ್ತೆ, ಕಮಿಟೀಸ್ ಇರುತ್ತೆ ಫಾರ್ ಇರಿಗೇಷನ್, ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಜಸ್ಟಿಸ್. ಸೊ at local self level we have sabhas and urs. ಸಭಾ ಇರುತ್ತೆ ಆ್ಯಂಡ್ ಊರ್ಸ್ ಇರುತ್ತೆ. at the to administer irrigation, temples and justice they have variums. So these are the committees for various affairs. ಸೊ ದೆನ್ ಕಮಿಂಗ್ ಟು ದ ರೆವಿನ್ಯೂ ಸಿಸ್ಟಮ್. ಚೋಳ ರೆವಿನ್ಯೂ ಸಿಸ್ಟಮ್ನ ನಾವು ನೋಡೋದಾದರೆ ಕದಮಾಯಿ ಲ್ಯಾಂಡ್ ಟ್ಯಾಕ್ಸ್ ಅಂತ ಇರುತ್ತೆ, ಅದ್ರ ಜೊತೆಗೆ ಟ್ರೇಡ್ ಟ್ಯಾಕ್ಸ್ ಇಂಪೋಸ್ ಮಾಡ್ತಿರ್ತಾರೆ. ಆಮೇಲೆ ಈ ಅಟ್ಯಾಕ್ ಮಾಡಿ ದಂಡೆತ್ತಿ ಏನು ಹೋಗಿರ್ತಾರಲ್ಲ ಆ ಸಾಮ್ರಾಜ್ಯಗಳಿಂದ ಟ್ರಿಬ್ಯೂಟ್ಸ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಸೊ ಲ್ಯಾಂಡ್ ಟ್ಯಾಕ್ಸ್ನ ಏನಂತ ಕರಿತೀವಿ? ಕದಮಾಯಿ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಲ್ಯಾಂಡ್ ಟ್ಯಾಕ್ಸ್. ದೆನ್ ಕಮಿಂಗ್ ದೇ ಹ್ಯಾವ್ ಅ ಡೀಟೇಲ್ಡ್ ಲ್ಯಾಂಡ್ ಸರ್ವೇಸ್ ಫಾರ್ ಫೇರ್ ಟ್ಯಾಕ್ಸೇಷನ್. ಸೊ ಆಲ್ರೆಡಿ ನಾವು ಸ್ಟಡಿ ಮಾಡಿರೋ ಹಾಗೆ ಇವ್ರೇನು ಮಾಡ್ತಾರೆ, ಲ್ಯಾಂಡ್ ಸರ್ವೆನ ಮಾಡಿಸ್ತಿರ್ತಾರೆ. ಏನಕ್ಕೆ ಅಂತಂದರೆ ಒಂದು ಫೇರ್ ಅಂದರೆ ಒಂದು ನ್ಯಾಯಯುತವಾದ ಟ್ಯಾಕ್ಸೇಷನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಸೊ ಈಗ ಯಾವ ಭೂಮಿ ಉತ್ತಮವಾಗಿರುತ್ತೆ, ಫಲವತ್ತಾಗಿರುತ್ತೆ, ಯಾವ ಭೂಮಿ ಜಾಸ್ತಿ ಇರುತ್ತೆ, ಯಾರ ಹತ್ರ ಭೂಮಿ ಜಾಸ್ತಿ ಇರುತ್ತೆ ಅವ್ರಿಗೆ ಟ್ಯಾಕ್ಸ್ ಜಾಸ್ತಿ, ಯಾರ ಹತ್ರ ಫಲವತ್ತತೆ ಕಡಿಮೆ ಇರೋ ಭೂಮಿ ಇರುತ್ತೆ ಅಥವಾ ಯಾರ ಹತ್ರ ಓವರಾಲಾಗಿ ಲ್ಯಾಂಡ್ ಕಡಿಮೆ ಇರುತ್ತೆ ಅವ್ರಿಗೆ ಟ್ಯಾಕ್ಸ್ ಕಡಿಮೆ. ಸೊ ಈ ರೀತಿ ಒಂದು ಲ್ಯಾಂಡ್ ಸರ್ವೆನ ಅವರು ಮಾಡುತ್ತಿರ್ತಾರೆ. ಇನ್ನು ಇವರ ಮಿಲಿಟರಿ ಸ್ಟ್ರಕ್ಚರ್ ನೋಡೋದಾದರೆ ಚೋಳಾಸ್ ಆರ್ ಫೇಮಸ್ ಫಾರ್ ನೇವಿ ಸಿಸ್ಟಮ್. ದೇ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ನೇವಿ ಅಟ್ ದ್ಯಾಟ್ ಟೈಮ್. ಸೊ ಆ ಕಾಲದಲ್ಲಿ ಅವ್ರ ಹತ್ರ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ನೇವಿ ಇತ್ತು. ಸೊ ಈ ನೇವಿನ ಯೂಸ್ ಮಾಡ್ಕೊಂಡವರು ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ ಟ್ರೇಡ್ನ ಏನು ಮಾಡ್ತಿದ್ರು, ಕಂಟ್ರೋಲ್ ಮಾಡ್ತಿದ್ರು. ಇದ್ರ ಜೊತೆಗೆ ಅವ್ರ ಹತ್ರ ವೆಲ್ ಆರ್ಗನೈಸ್ಡ್ ಎಲಿಫೆಂಟ್ ಕಾರ್ಪ್ಸ್ ಇತ್ತು, ಕ್ಯಾವೆಲ್ರಿ ಇತ್ತು ಮತ್ತು ಇನ್ಫ್ಯಾಂಟ್ರಿ ಇತ್ತು. ನೌ ವಿ ವಿಲ್ ಲುಕ್ ಇನ್ ಟು ದಿ ಎಕನಾಮಿ ಆ್ಯಂಡ್ ಸೋಷಿಯಲ್ ಆಸ್ಪೆಕ್ಟ್ಸ್ ಆಫ್ ದಿ ಚೋಳ ಡೈನೆಸ್ಟಿ. ಸೊ ಎಕನಾಮಿ ಯಾವ ರೀತಿ ಇತ್ತು, ಏನೆಲ್ಲ ಆ್ಯಕ್ಟಿವಿಟೀಸ್ ಆಗ್ತಿತ್ತು ಎಕನಾಮಿಕ್ ಸೆಕ್ಟರಲ್ಲಿ, ಸೊಸೈಟಿನಲ್ಲಿ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಅಗ್ರಿಕಲ್ಚರ್ ಆ್ಯಂಡ್ ಇರಿಗೇಷನ್. ಸೊ ಕಾವೇರಿ ರಿವರ್ನ ಅವರು ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡ್ಕೋತಿದ್ರು, ಅದಕ್ಕೋಸ್ಕರ ಗ್ರ್ಯಾಂಡ್ ಅನಿಕಟ್ಟನ್ನ ಕಟ್ಟಿದ್ರು. ಸೊ ಇಟ್ ವಾಸ್ ಬಿಲ್ಟ್ ಬೈ ಕರಿಕಾಳ. ಸೊ ಗ್ರ್ಯಾಂಡ್ ಅನಿಕಟ್ಟನ್ನು ಕರಿಕಾಳ ಬಿಲ್ಟ್ ಮಾಡಿರ್ತಾರೆ. ಸೊ ದೇ ಹ್ಯಾಡ್ ಅಡ್ವಾನ್ಸ್ಡ್ ಇರಿಗೇಷನ್ ಸಿಸ್ಟಮ್ಸ್ ಲೈಕ್ ಟ್ಯಾಂಕ್ಸ್ ಆ್ಯಂಡ್ ಕೆನಲ್ಸ್. ಸೊ ಆ ಕಾಲದಲ್ಲಿ ಅವರು ಅಗ್ರಿಕಲ್ಚರ್ ಪರ್ಪಸ್ಗೆ ಟ್ಯಾಂಕ್ಸ್ನ ಬಿಲ್ಡ್ ಮಾಡಿರ್ತಾರೆ, ಕೆನಲ್ಸ್ನ ಬಿಲ್ಡ್ ಮಾಡಿರ್ತಾರೆ. ದೆನ್ ಕಮಿಂಗ್ ಟು ದ ಟ್ರೇಡ್ ಆ್ಯಂಡ್ ಕಾಮರ್ಸ್ನ ನಾವು ನೋಡೋದಾದರೆ, ಸೊ ದೇ ಹ್ಯಾವ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ದೇ ಹ್ಯಾಡ್ ಅ ಸ್ಟ್ರಾಂಗ್ ನೇವಿ ಸಿಸ್ಟಮ್. ಆ ನೇವಿನ ಯೂಸ್ ಮಾಡಿಕೊಂಡು, ನೇವಲ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ದೇ ಯೂಸ್ ಟು ಕಂಟ್ರೋಲ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಇಂಡಿಯನ್ ಓಷನ್ ಟ್ರೇಡ್. ಅದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ದೇ ಹ್ಯಾಡ್ ಅ ವೆಲ್ ಸ್ಟ್ರಕ್ಚರ್ಡ್ ಮ್ಯಾರಿಟೈಮ್ ಟ್ರೇಡ್ ವಿತ್ ಚೀನಾ, ಶ್ರೀ ವಿಜಯ ಎಂಪೈರ್ ಆ್ಯಂಡ್ ಅರೇಬಿಯಾ. ಸೊ ದೇ ಯೂಸ್ ಟು ಎಕ್ಸ್ಪೋರ್ಟ್ ಸ್ಪೈಸಸ್, ಟೆಕ್ಸ್ಟೈಲ್ಸ್, ಪರ್ಲ್ಸ್ ಆ್ಯಂಡ್ ಮೆಟಲ್ ವರ್ಕ್. ಸೊ ಸ್ಪೈಸು, ಟೆಕ್ಸ್ಟೈಲ್ಸು, ಪರ್ಲ್ಸು ಮತ್ತು ಮೆಟಲ್ ವರ್ಕ್ ಏನಿರುತ್ತೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು. ದೆನ್ ಇದರೊಂದಿಗೆ ದೇ ರೆಗ್ಯುಲೇಟೆಡ್ ದ ಟ್ರೇಡ್ ವಿತ್ ಗಿಲ್ಡ್ ಸಿಸ್ಟಮ್. ಗಿಲ್ಡ್ಸ್ ಅಂತಂದರೆ ಈ ನಗರಮ್ ಅಂತ ಕರಿತೀವಿ. ಸೊ ದೀಸ್ ಗಿಲ್ಡ್ಸ್ ಆರ್ ನಗರಮ್ ಸಿಸ್ಟಮ್ ದೇ ಯೂಸ್ ಟು ಕಂಟ್ರೋಲ್ ದ ಟ್ರೇಡ್. ಸೊ ಕಮಿಂಗ್ ಟು ದಿಸ್ ಸೊಸೈಟಿ ಸ್ಟ್ರಕ್ಚರ್. ಸೊಸೈಟಿ ಸ್ಟ್ರಕ್ಚರಲ್ಲಿ ಏನು ಕಂಡು ಬರುತ್ತೆ ಅಂತಂದರೆ, ಆ ಕಾಲದಲ್ಲಿ ಕೂಡ ಕ್ಯಾಸ್ಟ್ ಸಿಸ್ಟಮ್ ಇತ್ತು, ಬಟ್ ಇಟ್ ವಾಸ್ ಲೆಸ್ ರಿಜಿಡ್ ಇನ್ ದ ಸೌತ್ ಇಂಡಿಯಾದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಏನಿತ್ತು, ನಾರ್ತ್ ಇಂಡಿಯಾದಲ್ಲಿ ಇರೋ ಹಾಗೆ ತುಂಬ ರಿಜಿಡ್ ಆಗಿರಲಿಲ್ಲ. ದೆನ್ ವುಮನ್ ಆಲ್ಸೋ ಹ್ಯಾಡ್ ಪ್ರಾಪರ್ಟಿ ರೈಟ್ಸ್. ಚೋಳ ಪೀರಿಯಡಲ್ಲಿ ವುಮನ್ಸ್ಗೂ ಕೂಡ ಏನಿತ್ತು, ಪ್ರಾಪರ್ಟಿ ರೈಟ್ಸ್ ಇತ್ತು. ಅದರ ಜೊತೆಗೆ ದೇವದಾಸಿ ಸಿಸ್ಟಮ್ ಚೋಳ ಪೀರಿಯಡಲ್ಲೂ ಕೂಡ ಇತ್ತು. ಸೊ ದೇವದಾಸಿ ಸಿಸ್ಟಮ್ ಅಂತ ಏನು ಕರಿತೀವಿ, ಟೆಂಪಲ್ ಡ್ಯಾನ್ಸರ್ಸ್, ದಿಟ್ಸ್ ವಾಸ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ ಚೋಳ ಪೀರಿಯಡ್ ಆಲ್ಸೋ. ಸೊ ಎಜುಕೇಷನ್ ಇಟ್ ಫ್ಲರಿಶ್ಡ್ ಎಸ್ಪೆಷಲಿ ಇನ್ ಟೆಂಪಲ್ಸ್ ಆ್ಯಂಡ್ ಮಠಾಸ್. ಎಜುಕೇಷನ್ ಪರ್ಪಸು ಟೆಂಪಲ್ ಮತ್ತು ಮಠಗಳಲ್ಲಿ ಏನಾಗ್ತಿತ್ತು, ಶಿಕ್ಷಣ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ದಿಸ್ ಈಸ್ ಅಬೌಟ್ ದಿ ಸೋಷಿಯಲ್ ಆಸ್ಪೆಕ್ಟ್ಸ್ ಡ್ಯೂರಿಂಗ್ ಚೋಳ ಎಂಪೈರ್. ನೌ ವಿ ವಿಲ್ ಲುಕ್ ಇನ್ ಟು ದಿ ಆರ್ಟ್, ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್. ಸೊ ಚೋಳ ಪೀರಿಯಡಲ್ಲಿ ಯಾವ ರೀತಿ ಆರ್ಟ್, ಆರ್ಕಿಟೆಕ್ಚರ್, ಲಿಟ್ರೇಚರ್ ಇತ್ತು ಅಂತ ನಾವು ನೋಡೋದಾದರೆ, ಸೊ ದೇರ್ ವಾಸ್ ಅ ದ್ರಾವಿಡ ಸ್ಟೈಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್. ಸೊ ಇದಕ್ಕೆ ಎಕ್ಸಾಂಪಲ್ನ ನಾವು ಕೊಡೋದಾದರೆ, ಬೃಹದೇಶ್ವರ ಟೆಂಪಲ್ ಇದೆ ತಂಜಾವೂರಲ್ಲಿ. ದಿಸ್ ವಾಸ್ ಬಿಲ್ಟ್ ಬೈ ರಾಜರಾಜ ಒನ್ ಚೋಳ. ಸೊ ಇದ್ರ ವಿಮಾನ ಎಷ್ಟು ಹೈಟ್ ಇದೆ ಅಂದರೆ 66 ಮೀಟರ್ ಟಾಲ್ ಇದೆ. ಅದಾದಮೇಲೆ ಗಂಗೈಕೊಂಡ ಚೋಳಪುರಂ ಟೆಂಪಲ್. ಸೊ ದಿಸ್ ಗಂಗೈಕೊಂಡ ಚೋಳಪುರಂ ಟೆಂಪಲ್ ಇಟ್ ವಾಸ್ ಬಿಲ್ಟ್ ಬೈ ರಾಜೇಂದ್ರ ಒನ್. ಸೊ ಅದೇ ರೀತಿ ಐರಾವತೇಶ್ವರ ಟೆಂಪಲ್ ಇದೆ. ಸೊ ದಿಸ್ ಐರಾವತೇಶ್ವರ ಟೆಂಪಲ್ ಇಟ್ ವಾಸ್ ಬಿಲ್ಟ್ ಬೈ ರಾಜರಾಜ ಟು. ಸೊ ಈ ರಾಜರಾಜ ಟು ಎಂಬ ಚೋಳ ಎಂಪೈರ್ ಏನು ಮಾಡ್ತಾನೆ, ಎಂಪರರ್ ಐರಾವತೇಶ್ವರ ಟೆಂಪಲ್ನ ಬಿಲ್ಡ್ ಮಾಡ್ತಾನೆ. ಸೊ ದೀಸ್ ಆರ್ ದ ಮೇಜರ್ ಟೆಂಪಲ್ಸ್. ದೆನ್ ಕಮಿಂಗ್ ಟು ದಿ ಬ್ರಾನ್ಸ್ ಸ್ಕಲ್ಪ್ಚರ್.
Chola Empire, it is famous for their famous Nataraja bronze sculpture. So Nataraja ಅಂತಂದ್ರೇನು, ಡ್ಯಾನ್ಸಿಂಗ್ ಶಿವ. This Nataraja sculpture, it was the finest example of Chola bronze art. ಸೊ ಚೋಳ ಬ್ರಾಂಜ್ ಆರ್ಟ್ ಏನಿದೆಯಲ್ಲ ಅದಕ್ಕೊಂದು ಫೈನೆಸ್ಟ್ ಎಕ್ಸಾಂಪಲ್ ಇದಾಗಿದೆ. ಸೊ ಕಮಿಂಗ್ ಟು ದ ಲಿಟ್ರೇಚರ್ನ ನಾವು ನೋಡೋದಾದರೆ, ಕಂಬ ರಾಮಾಯಣ ಅಂತ ಏನು ಕರಿತೀವಿ ಅದು ಈ ಪೀರಿಯಡಲ್ಲಿ, ಚೋಳ ಪೀರಿಯಡಲ್ಲಿ ಬರೆಯಲ್ಪಟ್ಟಿದೆ. ಸೊ ಇದನ್ನು ಕಂಬನ್ಸ್ ರಾಮಾವತಾರಂ ಅಂತ ಕರೀತಾರೆ, ಅಥವಾ ತಮಿಳ್ ರಾಮಾಯಣ ಅಂತಲೂ ಕರೀತಾರೆ. ಸೊ ಇದರ ಜೊತೆಗೆ ಈ ವೈಷ್ಣವೈಟ್ಸ್ ಏನಿರ್ತಾರೆ, ಆಳ್ವಾರ್ಸ್ ಆ್ಯಂಡ್ ನೈರರ್ಸ್ ಅಂತ ಏನು ಕರಿತೀವಿ, ಸೊ ಈ ಅದರಲ್ಲಿ ವಿಷ್ಣುವನ್ನು ಫಾಲೋ ಮಾಡ್ತಕ್ಕಂಥ ವೈಷ್ಣವೈಟ್ಸು, ದೇ ರೈಟ್ ನಲಯ್ಯರ್ ದಿವ್ಯ ಪ್ರಬಂಧಂ. ದಿಸ್ ವಾಸ್ ರಿಟನ್ ಬೈ ದ ಫಾಲೋವರ್ಸ್ ಆಫ್ ಆರ್ ಡಿವೋಟೀಸ್ ಆಫ್ ದಿ ವಿಷ್ಣು. ಅವ್ರನ್ನ ಏನಂತ ಕರಿತೀವಿ, ಆಳ್ವಾರ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಶಿವನ್ನ ಫಾಲೋ ಮಾಡೋರನ್ನ ಏನಂತ ಕರಿತೀವಿ, ನೈನರ್ಸ್ ಅಂತ ಕರಿತೀವಿ. ಸೊ ಈ ಆಳ್ವಾರ್ಸ್ ಏನು ಮಾಡ್ತಾರೆ, ದೇ ವಿಲ್ ರೈಟ್ ದಿ ನಲಯ್ಯರ್ ದಿವ್ಯ ಪ್ರಬಂಧಂ. ಸೊ ದಿಸ್ ವಾಸ್ ಆಲ್ಸೋ ಡ್ಯೂರಿಂಗ್ ಚೋಳ ಪೀರಿಯಡ್. ಸೊ ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಲಿಟ್ರೇಚರ್ ಅಂತಂತಂದರೆ ಪೆರಿಯ ಪುರಾಣಂ ಅಂತ. ಸೊ ಪೆರಿಯ ಪುರಾಣಂ, ಇಟ್ ವಾಸ್ ರಿಟನ್ ಬೈ ಶೈವೈಟ್ ಸೈನ್ಸ್. ಶೈವೈಟ್ ಸೈನ್ಸ್ನ ನಾವೇನಂತ ಕರಿತೀವಿ, ನಯನರ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಮೇಜರ್ ಲಿಟ್ರರಿ ವರ್ಕ್ಸ್ ಡ್ಯೂರಿಂಗ್ ದಿ ಚೋಳ ಡೈನೆಸ್ಟಿ. ನೌ ವಿ ವಿಲ್ ಲುಕ್ ಇನ್ ಟು ದಿ ಲೆಜಸಿ ಆಫ್ ಚೋಳ ಡೈನೆಸ್ಟಿ. ಚೋಳ ಡೈನೆಸ್ಟಿಯ ಲೆಜಸಿ ಏನಂತ ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ನಮಗೆ ಚೋಳ ಡೈನೆಸ್ಟಿ ಅಂತ ಅಂದರೆ ನೆನಪಾಗೋದು ದೇರ್ ಮ್ಯಾರಿಟೈಮ್ ಡಾಮಿನೆನ್ಸ್ ವಿಚ್ ಇನ್ಫ್ಲೂಯೆನ್ಸ್ಡ್ ನಾಟ್ ಓನ್ಲಿ ಸೌತ್ ಏಷ್ಯಾ ಬಟ್ ಆಲ್ಸೋ ಸೌತ್ ಈಸ್ಟ್ ಏಷ್ಯಾ. ಸೌತ್ ಈಸ್ಟ್ ಏಷ್ಯಾ ಅವರ ಒಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ನೇವಿ ಯೂಸ್ ಮಾಡಿಕೊಂಡು ಸೌತ್ ಈಸ್ಟ್ ಏಷ್ಯಾ, ಇಂಡೋನೇಷ್ಯಾ, ಈ ಮಲೇಷ್ಯಾ ಏನಿದೆ ಅಲ್ಲಿರ್ತಕ್ಕಂಥ ಶ್ರೀ ವಿಜಯ ಎಂಪೈರ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಜೊತೆಗೆ ಈ ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನಲ್ಲಿ ನಡೀತಕ್ಕಂಥ ಟ್ರೇಡ್ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡಿರ್ತಾರೆ. ಸೊ ದಟ್ ಈಸ್ ದೇರ್ ಲೆಜಸಿ. ದೆನ್ ಟೆಂಪಲ್ ಆರ್ಕಿಟೆಕ್ಚರ್, ದೇ ಸೆಟ್ ಸ್ಟ್ಯಾಂಡರ್ಡ್ಸ್ ಫಾರ್ ಡ್ರಾವಿಡಿಯನ್ ಸ್ಟೈಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್. ಸೊ ಅದಕ್ಕೆ ಎಕ್ಸಾಂಪಲ್ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಬೃಹದೇಶ್ವರ ಟೆಂಪಲ್ ಇರ್ಬೋದು, ಐರಾವತೇಶ್ವರ ಟೆಂಪಲ್ ಇರ್ಬೋದು, ಅಥವಾ ಗಂಗೈಕೊಂಡ ಚೋಳಂಪುರಂ ಟೆಂಪಲ್ ಇರ್ಬೋದು. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಲೆಜಸಿ ಆಫ್ ಚೋಳಾಸ್ ಈಸ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್. ಸೊ ದೇರ್ ವಾಸ್ ಇವಾಗೇನು ನಾವು ಮಾಡರ್ನ್ ಟೈಮಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದರದ್ದು ಅರ್ಲಿಯರ್ ವರ್ಷನ್ ಲೋಕಲ್ ಸೆಲ್ಫ್ ಗವರ್ಮೆಂಟು ಚೋಳ ಪೀರಿಯಡಲ್ಲಿ ಆಲ್ರೆಡಿ ಎಕ್ಸಿಸ್ಟಲ್ಲಿ ಇತ್ತು. ದೆನ್ ದ ತಮಿಳ್ ಕಲ್ಚರ್, ಇಟ್ ಫ್ಲರಿಶ್ಡ್ ಅಂಡರ್ ದ ಪ್ಯಾಟ್ರೋನೇಜ್ ಆಫ್ ಚೋಳಾಸ್. ಚೋಳ ಪೀರಿಯಡಲ್ಲಿ ಏನಾಗುತ್ತೆ, ತಮಿಳ್ ಕಲ್ಚರ್ ಫ್ಲರಿಶ್ ಆಗುತ್ತೆ. ಸೊ ದೀಸ್ ಆರ್ ದಿ ಮೇಜರ್ ಲೆಜಸೀಸ್ ಆಫ್ ಚೋಳ ಎಂಪೈರ್. ಸೊ ಬೇಸ್ಡ್ ಆನ್ ದ ಟಾಪಿಕ್ ದಟ್ ವಿ ಹ್ಯಾವ್ ಡಿಸ್ಕಸ್ ಸೋ ಫಾರ್, ದಟ್ ಈಸ್ ಚೋಳ ಡೈನೆಸ್ಟಿ. ಇಲ್ಲಿ ಒಂದು ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿದೆ. ಸೊ ಈ ಕ್ವಶನಲ್ಲಿ 2 ಸ್ಟೇಟ್ಮೆಂಟ್ ಇದೆ. ಈ 2 ಸ್ಟೇಟ್ಮೆಂಟ್ನ ಥರವಾಗಿ ಸ್ಟಡಿ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ದ ಡೀಟೇಲ್ಡ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ for this question is available in the PDF handout, so which you can download by joining our Telegram channel. Thank you for watching. See you in the next video. Till then, happy learning.